ಮಂಗಳೂರಲ್ಲಿ ಇವತ್ತು ಕಾಂಗ್ರೆಸ್ ವತಿಯಿಂದ ಗುರು ಹಾಗೇನೆ ಗಾಂಧಿ ಅನ್ನೋ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸಿಎಂ ಮತ್ತು ಟೀಮ್ ಭೇಟಿಯನ್ನ ಕೊಟ್ಟಿದೆ. ಒಂದೇ ವಿಮಾನದಲ್ಲಿ ಸಿಎಂ ಜೊತೆ ಪ್ರಯಾಣವನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಜಮೀರ್ ಹಾಗೇನೆ ದಿನೇಶ್ ಗುಂಡೂರಾವ್ ಪ್ರಯಾಣವನ್ನ ಮಾಡಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಂಗಳೂರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ನಾರಾಯಣ ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿಂದ ಇವರೆಲ್ಲ ಮಂಗಳೂರಿಗೆ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಜೊತೆಯಲ್ಲಿ ಮೇಜರ್ ವಿಷಯ ಅಂತಂದ್ರೆ ಸಿಎಂ ಕುರ್ಚಿ ಕದನದ ವಿಷಯವಾಗಿ ಕೆಸಿ ವೇಣುಗೋಪಾಲ್ ಹಾಗೇನೆ ಸಿದ್ದರಾಮಯ್ಯ ನಡುವೆ ನಡೆಯುವಂತ ಚರ್ಚೆ. ಕೆಸಿ ವೇಣುಗೋಪಾಲ್ ಜೊತೆ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಪಾಲ್ಗೊಳ್ತಾರೆ. ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ. ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಜೊತೆಯಲ್ಲಿ ವೇಣುಗೋಪಾಲ್ ಅವರು ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಪ್ರತ್ಯೇಕವಾಗಿ ಇಬ್ರು ಅಂದ್ರೆ ಸಿದ್ದರಾಮಯ್ಯ ಹಾಗೇನೆ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ, ಈ ಕದನದ ಬಗ್ಗೆ ಮಹತ್ವದ ಚರ್ಚೆ ನಡೆಸುವಂತ ನಿರೀಕ್ಷೆಗಳಿದೆ. ಮಂಗಳೂರು ಏರ್ಪೋರ್ಟ್ ಅಲ್ಲಿ ಡಿಕೆಶಿ ಪರವಾಗಿ ಜೈಕಾರ ಕೂಗಲಾಗಿದೆ. ಮಿಥುನ್ ರೈ ಬೆಂಬಲಿಗರು ಡಿಕೆಶಿ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಸಿಎಂ ಪರ ಐವನ್ ಡಿಸೋಜಾ ಟೀಮ್ ಘೋಷಣೆಯನ್ನ ಕೂಗಿದೆ. ಅಂದ್ರೆ ಅಲ್ಲೊಂದು ಶಕ್ತಿ ಪ್ರದರ್ಶನ ಆಗೋ ತರ ಆಯ್ತು. ವೇಣುಗೋಪಾಲ್ ಅವರು ಬರ್ತಾ ಇದ್ದಂಗೆ ಏರ್ಪೋರ್ಟ್ಗೆ ಮಿಥುನ್ ರೈ ಫಾಲೋವರ್ಸ್ ಏನ್ ಮಾಡಿದ್ರು, ಡಿಕೆಶಿ ಪರವಾಗಿ ಘೋಷಣೆ ಕೂಗಿದ್ರು. ಐವನ್ ಡಿಸೋಜಾ ಪರ ಅಲ್ಲಿದ್ದಂತ ಬೆಂಬಲಿಗರು ಸಿದ್ದರಾಮಯ್ಯ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ನಮಗೆ ಡಿಕೆ ಶಿವಕುಮಾರ್ ನಾಯಕರೇ. ಯಾವಾಗ್ಲಾದ್ರೂ ಒಂದಿನ ಅಧಿಕಾರ ಅನ್ನೋದನ್ನ ಬಿಡ್ಲೇಬೇಕಾಗತ್ತೆ. 10 ಸರಿ ಸಿಎಂ ಆದ್ರೂ ಕೂಡ ಒಂದಿನ ಅಧಿಕಾರವನ್ನ ಬಿಡ್ಲೇಬೇಕಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 30 ತಿಂಗಳ ನಂತರವಾದ್ರೂ ಅಧಿಕಾರ ಬಿಡಬಹುದು, 30 ತಿಂಗಳಿಗೂ ಮೊದಲೇ ಅಧಿಕಾರ ಬಿಡಬಹುದು, ಹೈಕಮಾಂಡ್ ಹೇಳಿದ್ರೆ ಬಿಡಬೇಕಲ್ವಾ ಅಂತೇಳಿ ಜಾರಕಿಹೊಳಿ ಹೇಳಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರ ಮಾತಿನ ವರಸೆ ಬಗ್ಗೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂದ್ರೆ ಹೈಕಮಾಂಡ್ ಹೇಳಿದಾಗ ಅಂತ ಹೇಳಿದ್ರು. ಅದಾದ್ಮೇಲೆ ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಯಾವಾಗ ಬೇಕಾದ್ರೂ ಅಧಿಕಾರ ಬರ್ಬೋದು, ಹೋಗ್ಬೋದು, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಅದೇ ವಿಷಯವಾಗಿ ಈಗ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಅನ್ನೋದು ಯಾವಾಗ್ಲೂ ಅಂಟ್ಕೊಂಡು ಕುತ್ಕೊಂಡಿರಕ್ಕಾಗಲ್ಲ. 10 ಸಲ ಸಿಎಂ ಆದ್ರೂ ಕೂಡ ಒಂದಲ್ಲ ಒಂದಿನ ಅಧಿಕಾರವನ್ನ ಬಿಟ್ಟು ಕೊಡ್ಲೇಬೇಕಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ತಾಗಿದೆಯಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಇಲ್ಲ ಅದು ನೋಡೋಣ, ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ಹಾಂ ಕೊಡ್ತಾನೆ ಹೇಳಿದ್ರಲ್ಲ, ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೊಡ್ತೀವಿ, ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ. ನಾವು ಹೇಳಿದ್ದೀವಿ ಬೆಳಗಾವಿಯಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ, ಈಗ ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ, ಬೇರೆ ಕೆಲಸ ಅದೇ ಮಾಡೋಣ. ಅಧಿಕಾರ ಹಸ್ತಾಂತರ ಯಾವಾಗ ಎಂಬೆಲ್ಲ ಪ್ರಶ್ನೆ ಈಗ ಉತ್ತರ ಇಲ್ಲ. 2028ರ ಎಲೆಕ್ಷನ್ಗೆ ಉತ್ತರ ಸಿಗುತ್ತೆ. ಅಲ್ಲಿ ತನಕ ಯಾಕೆ ಆ ಮಾತು? ಸಿಎಂ ಡಿಸಿಎಂ ಈಗಾಗಲೇ ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ, ಕೊಟ್ಟ ಮಾತು ಏನು ಅಂತ ನಮಗೂ ಗೊತ್ತಿಲ್ಲ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ.
ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು CM ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು, DK ಶಿವಕುಮಾರ್ ಅವ್ರ ಮನೆ ಒಂದು ಬ್ರೇಕ್ಫಾಸ್ಟ್ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ, ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. 2028ಕ್ಕೆ ಎಲೆಕ್ಷನ್ಸ್ ಇದ್ದಾವೆ, ಚುನಾವಣೆ. ಮಂಗಳೂರಿನ ಕಾರ್ಯಕ್ರಮಗಳಲ್ಲಿ ಪರಮೇಶ್ವರ್ ಕೂಡ ಪಾಲ್ಗೊಂಡಿದ್ದಾರೆ. ನಾರಾಯಣ ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಿಎಂ ಕರೆದಿದ್ದಾರೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿಲ್ಲ, ನಾನು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀನಿ ಅಂತ ನಿನ್ನೆ ಪರಮೇಶ್ವರ್ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಎಲ್ಲವೂ ತಿಳಿಯಾಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಅಲ್ಲಿ ಶ್ರೀ ನಾರಾಯಣ ಗುರು ಅವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಹರಿಪ್ರಸಾದ್ ಮತ್ತು ಅವರ ಸಂಘದವರೆಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನಮಗಂತೂ ಒಳಗಡೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ. ನಮಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೆಷನ್ಗೆ ಹೋಗ್ತಾ ಇದ್ದೀವಿ.